ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಮಾರ್ನಿಂಗ್ ಇವತ್ತು ವೀಕ್ ಆಫ್ ವಿತ್ 11 ಆಗಿದೆ. ಇವಾಗ 11 ಗಂಟೆ ಆಗಿದೆ. ಸೊ 11 ಗಂಟೆ. ಸೊ ಫೈನಲಿ ಇಟ್ಸ್ ಡೇ 2. ನನ್ನ ಹೇರ್ ಕಟ್ ಮಾಡೋವಂಥ ದಿನ. ಸೊ ತುಂಬ ದಿನ ಆಗಿಬಿಟ್ಟಿತ್ತು, ಫುಲ್ ಶಾರ್ಟ್ ಮಾಡಿಸ್ತಿಲ್ಲ. ಸೊ ಇವತ್ತಂತೂ ತುಂಬಾ ಶಾರ್ಟ್ ಮಾಡಿಸ್ತಾ ಇದ್ದೀನಿ. ಎವ್ರಿಥಿಂಗ್ ಇಸ್ ಫಾರ್ ಗುಡ್ ಓನ್ಲಿ. ಯಾಕಂದರೆ ತುಂಬ ಏರ್ ಫಾಲ್ ಇದೆ ಮತ್ತು ಏರ್ ಲೈನು ತುಂಬ ಬ್ಯಾಕ್ ಹೋಗ್ತಾ ಇದೆ. ಸೊ ಇದೆಲ್ಲನೂ ಇಂಪ್ರೂವ್ ಮಾಡಬೇಕು. ಅದೇ ರೀಸನ್ಗೆ ಏರ್ ಕಟ್ ಮಾಡಿಸ್ತಾಯಿದ್ದು. ಜೊತೆಗೆ ನನಗೂ ಅಂದ್ಕೊಂಡಿದ್ದೆಲ್ಲ ಆಗಲಿಲ್ಲ. ಅಂದರೆ ಏನೇನೋ ಒಂದು ಮಾಡಬೇಕು ಅಂದ್ಕೊಂಡೆ. ಸೊ ಅದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ಇವಾಗ ಮಾಡಲೇಬೇಕು. ಏರ್ ಕಟ್ ಮಾಡೋಕ್ಕೆ ಹೋಗೋಣ ಇವಾಗ. ಲಾಸ್ಟ್ ಟೈಮ್ ನೋಡ್ಕೊಬಿಡಿ ಅಂತ. ಆಫ್ಟರ್ ದಿಸ್ ಐ ವಿಲ್ ಬಿ ಲುಕಿಂಗ್ ವೆರಿ ವಿಯರ್ಡ್. ಹೆಂಗಿರ್ಬೋದು ನಾನು ನೋಡಿಲ್ಲ. ನನ್ನಂತೂ ಫುಲ್ ಶಾರ್ಟ್ ಏರಲ್ಲಿ ನೋಡ್ದೇನೆ ತುಂಬ ದಿನ ಆಗಿಬಿಡ್ತು. ಯಾವಾಗಂದರೆ ನಾನು ಆವಾಗ ತುಂಬ ದಿನ ಆಯಿತು ನಿಜ. ಏನು ಅನಿಸ್ತಾಯಿದೆ ನನಗೆ ಅನಿಸ್ತಾ ಇಲ್ಲ. ಚೆನ್ನಾಗಿ ಅಂದರೆ ಏರ್ ಕಟ್ ಮಾಡಿದ್ರೆ ಓಕೆ ಅನಿಸುತ್ತೇನೋ. ಇವಾಗ ಇಷ್ಟಿರೋ ಏನು ಫುಲ್ ಶಾರ್ಟ್ ಆದರೆ ಹೆಂಗಿರುತ್ತೆ. ಆ್ಯಕ್ಚುಲಿ ಈ ಸೈಡ್ ಇದು ಮಾಡಿಬಿಟ್ಟಿದ್ದೀನಲ್ಲ, ಇದ್ರದ್ದು ಕತೆ ಏನೋ ನನಗೆ ಗೊತ್ತಿಲ್ಲ. ನಾನೇ ಮಾಡ್ಕೊಂಡಿರೋದು ರೂಮಲ್ಲಿ. ಇದನ್ನು ಅವ್ರಿಗೆ ಏನಾದರೂ ಹೇಳ್ಬಿಟ್ಟು ಮಾಡ್ಸೋಣ ಬಿಡಿ. ಲೋ ಫ್ಲೇಡ್ ಅಂತ ಹೇಳ್ತೀನಿ. ಅದು ನಾನೇ ರೂಮಲ್ಲಿ ಮಾಡ್ಕೊಂಡಿರೋದು. ಇದರಿಂದ ಏನಾದರೂ ಎಫೆಕ್ಟ್ ಇದೆಯಾ ಅದು ಗೊತ್ತಿಲ್ಲ. ಇಷ್ಟು ಲಾಂಗ್ ಒಂದು ಏರ್ನ ಬೆಳೆಸಿ ಸೊ ಕಟ್ ಮಾಡೋದಕ್ಕೆ ಹೆಂಗೆ ಅನಿಸುತ್ತೆ ಅಂದರೆ ಎಲ್ಲರಿಗೂ ಬರುತ್ತೆ ನೋಡಿದ್ರೆ. ಇದೆ ಏರ್ ಏನು ಮಾಡೋದು ಇವಾಗ, ಕಟ್ ಮಾಡಲೇಬೇಕು. ಅವರು ಏನು ಕೇಳ್ಬೋದಾ, ಇದನ್ನ ಇಷ್ಟು ಲಾಂಗ್ ಬಿಟ್ಟಿರೋದನ್ನ ಕಟ್ ಮಾಡಬೇಕಾ, ಏನು ಕೇಳ್ತಾರೋ ನನಗೂ ಗೊತ್ತಿಲ್ಲ. ಇನ್ನೂ ಶಾರ್ಟ್ ಮಾಡಿ ಅಂತ 2-3 ಸಲ ಹೇಳ್ಬೇಕು. ಹಂಗೆ ಅಂದ್ರೇ ಆಗೋದು, ಅಷ್ಟಾಗುತ್ತೆ. ನಾನೇ ನನ್ನ ನೋಡ್ಕೋತಾ ಇದ್ದೀನಿ ಕನ್ನಡಿಯಲ್ಲಿ. ನನ್ನ ಏರ್ನ ನಾನು ನಿಜವಾಗ್ಲೂ ಯಾವತ್ತೂ ನೋಡ್ಕೊಳಕ್ಕಾಗಲ್ಲ ಅಲ್ವಾ. ಅಂದರೆ ನೋಡಿ ಇವಾಗ ಹಿಂಗೆ ಕಾಣಿಸುತ್ತೆ ಸ್ವಲ್ಪ ಓಕೆ. ಅದು ಬಿಟ್ಟರು ನಾನು ಇವಾಗ ಮೇಲಿರೋದು. ಸೊ ನನ್ನ ಏರ್ನ ನನಗೆ ಡೈರೆಕ್ಟಾಗಿ ಯಾವತ್ತೂ ನೋಡೋಕ್ಕಾಗಲ್ಲ. ಒಂದು ಮಿರರಲ್ಲಿ ನೋಡಬೇಕು ಅಲ್ವಾ. ನನ್ನ ಬ್ಯಾಕ್ ಸೈಡು ಅಂದರೆ ಇವಾಗ ಬೆನ್ನು, ತಲೆ ಮೇಲೆ, ಸೊ ಇದು ಯಾವುದೂ ನನಗೆ ಕಾಣಿಸಲ್ಲ. ಈವನ್ ಮೈ ಫೇಸ್, ನನ್ನ ಫೇಸ್ನೇ ನಾನು ಯಾವತ್ತೂ ನೋಡ್ಕೊಳಕ್ಕಾಗಲ್ಲ ಜೀವನದಲ್ಲಿ. ವಾಟ್ಸ್ ಅ ಹೆಲ್, ನಿಜ ಅಲ್ವಾ. ಫೇಸು ಏನು ಅಷ್ಟೇ. ಇದು ನೋಡಿ ಇವಾಗ ನಮ್ಗೆ ಇಷ್ಟು ಹಿಂಗೆ ಕೆಳಗಿರೋದೆಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ. ನಮ್ಮ ಫೇಸು, ನಮ್ಮ ತಲೆ, ಇದೆಲ್ಲ ನಮ್ಗೆ ನೋಡೋಕ್ಕೆ ಆಗಲ್ಲ ಗುರು. ಓ ಮೈ ಗಾಡ್, ಕಣ್ಣಿರೋದೇ ಇಲ್ಲಿ, ನೋಡೋಕ್ಕಾಗಲ್ಲ. ಬನ್ನಿ, ತುಂಬ ಕುಯ್ದುಬಿಟ್ಟಿದ್ದೀನಿ. ಇವಾಗ ಡೈರೆಕ್ಟು ಸ್ವಲ್ಪ ಡ್ರೆಸ್ಸು ಚೇಂಜ್ ಮಾಡಬೇಕಾ, ಇಲ್ಲ ಇದರಲ್ಲೇ ಹೋಗ್ಬಿಡ್ತೀನಲ್ವಾ. ಇದರಲ್ಲೇ ಒಂದು ಪ್ಯಾಂಟ್ ಹಾಕೊಂಡು ಹೋಗ್ಬಿಡ್ತೀನಿ. ಸೊ ಏರ್ ಕಟ್ ಮಾಡ್ಕೊಂಡು ಬರ್ತೀನಿ ಫುಲ್ ಶಾರ್ಟು. ರಿಸಲ್ಟು ತೋರಿಸ್ಬೇಕಾ, ಇಲ್ಲಿಗೆ ಕ್ಯಾಮರಾ ತಗೊಂಡು ಹೋಗ್ತೀನಿ, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇದರಲ್ಲಿ ಒಂದು ಸಲ ನೋಡ್ಕೊಳ್ಳೋಣ. ಅಂದರೆ ಫುಲ್ ಬಿಟ್ಟರೆ ಹೆಂಗಿರುತ್ತೆ ನೋಡಿ, ಹಂಗೆ ಬರುತ್ತೆ ಏರು. ಬನ್ನಿ ಕಟ್ ಮಾಡ್ಕೊಂಡು ಬರ್ತೀನಿ. ಏರ್ ಶಾರ್ಟ್ ಮಾಡಿ ಹೋಗ್ತಾ ಇದ್ದೀನಿ. ರೂಮಲ್ಲಿ ಹೋಗಿ ತೋರಿಸ್ತೀನಿ ನಾನು. ಫೈನಲ್ ಲುಕ್ ಇಸ್ ಏರ್. ಅಯ್ಯೋ ಏನು ಗುರು ಇದು. ನನ್ನ ಏರ್ ಸ್ಟೈಲ್ ನೋಡಿ ಏನು ಹೇಳಕ್ಕಿದ್ದಾರು. ಬಟ್ ಇದು ಇಲ್ಲಿ ಸ್ವಲ್ಪ ಏನೋ ಮಾಡವನೆ, ಅದು ನನಗೂ ಗೊತ್ತಾಯ್ತಿಲ್ಲ ಏನು ಕತೆ ಅಂತ. ಶೇಕೆಯಲ್ಲಿ ಈ ಶೇಕೆಯಲ್ಲಿ ಈ ಕಟಿಂಗ್ ಮಾಡಿಸ್ಕೊಂಡು ಬಂದಿವ್ನೇ. ಮುಖ ತೋರಿಸ್ತದೆ ನೇರ್ ಕಟ್ ಅಂದರೆ ಅಷ್ಟೇ. ಇವಾಗ ಸ್ನಾನ ಮಾಡಿಸಿಕ್ತೀನಿ, ಸ್ನಾನ ಮಾಡಬೇಕು. ಅಪ್ಪ ಇವತ್ತು ಮಾಡಿರೋ ಊಟ ಚೆನ್ನಾಗಿಲ್ಲ. ಸೊ ಅಂತೂ ನಾನು ರೂಮಲ್ಲಿ ಯಾವತ್ತಾದ್ರೂ ಒಂದೊಂದು ದಿನ ಇರೋ, ಅಂದರೆ ವೀಕ್ ಆಫ್ ಇವಾಗ ಅಷ್ಟೇ ಇರೋದಲ್ಲ. ಅದಕ್ಕೆ ಹೋಗಿ 2 ಪರೋಟ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಇವಾಗ ಇಲ್ಲಿ ಊಟ ತಿನ್ನೋಣ. ಪಾರ್ಸೆಲ್ ಇಲ್ಲಿದೆ ನೋಡಿ, ಪ್ಲೇಟಲ್ಲಿ ಹಾಕೊಂಡು ತಿನ್ನೋದು. ಇಲ್ಲಿದೆ ಸಾಂಬಾರು, ಇದರಲ್ಲೈತೆ 2 ಪರೋಟ. 2 ತಂದಿರ, ಜಾಸ್ತಿ ಅಂತ ಅಂದಿಲ್ಲ. ಅದು ಬೇರೆ ಸಾಲನ್ನ 40 ರೂಪಾಯಿ ಆಯಿತು. ಕಾಣಿಸ್ತಿದೆಯಾ? ಹಾಕೋಣ. ಅಯ್ಯಪ್ಪ
₹20 ನೋಡಿ ಈ ಖುಷಿ ಅಂದರೆ ಇವಾಗ ₹20 ತಗೊಂಡು ಒಂದು ದುಡ್ಡಾದ ಮೇಲೆ ಇದೆಲ್ಲ ತಿನ್ನೋಕೆ ಹೋಗ್ತೀವ. ಎಲ್ಲ ಟೆಂಪ್ರವರಿ, ಇವರು ಟೆಂಪ್ರವರಿ. ಬಿಸಿ ಬಿಸಿ ಪರೋಟ, ಬಂದಿರಲಿ. ಸಾಂಬಾರು ಎಲ್ಲಿಗೆ ಹಾಕೋದ ಕವರ್ ಒಳಗಡೆ ಆಗ್ತಾ ಇರೋದೆ. ಓಪನ್ ಬರೋ ಅಯ್ಯ ಅಯ್ಯಪ್ಪ. ಆಫ್ ಆಗಬೇಡ ನಿಲ್ಲಪ್ಪ. ಹಿಂಗೈತೆ. ಶೇರ್ವಾ ಅಂದೆ. ಏನು ಶೇರ್ವಾನ? ಕಲ್ತಿದ್ರೆ ಅನ್ಲಿಮಿಟೆಡು ಸಹ ಇದು. ಇವಾಗ ಇದರಲ್ಲೇ ಅಡ್ಜಸ್ಟ್ ಮಾಡಿ ಎರಡೂ ತಿನ್ನಬೇಕು. ನೀವು ಬನ್ನಿ ಟೇಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಅವ್ರು ಮಾಡಿಬಿಟ್ಟ ಥರದ್ದು ಹೆಂಗೆ ಗೊತ್ತಾಗಲ್ಲ. ಇಲ್ಲಿ ಬಂದು ಬಿಸಿ ಮಾಡ್ತಾರೆ. ತಿನ್ನೋಣ, ಟೇಸ್ಟ್ ಮಾಡೋಣ. ಸಿಗ್ತೀನಿ. ಖಾರ ಅಂದರೆ ಖಾರ ಗುರು, ಯಪ್ಪ ತಡೆಗೈತಿಲ್ಲ. ಹೆವಿ ಖಾರ ಮಾಡ್ಬಿಟ್ಟವ್ರೆ ಯಪ್ಪ. ಸ್ಪೈಸಿ ಸಾಲ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಓಕೆ, ನಮ್ಮ ಬಗ್ಗೆ ಪರೋಟ ಓಕೆ. ಸೊ ಪರೋಟ ಹೆಂಗಿರ್ಬೇಕಂದ್ರೆ ಅದನ್ನು ಹೊಡಿಬೇಕು. ಇದು ಹೊಡೆದಿಲ್ಲ. ಸೊ ಅದಷ್ಟು ಪ್ರಾಪರ್ ಪರೋಟದಿಂದ ಫೀಲ್ ಬರೋಲ್ಲ. ನಾರ್ಮಲ್ ಏನೋ ಅನಿಸುತ್ತೆ, ಬಟ್ ಸ್ಟಿಲ್ ಓಕೆ. ಪರೋಟ ಹೊಡೆದಿಲ್ಲ ಅಂದರೆ ಅದಕ್ಕೆ ಮಜಾ ಬರೋಲ್ಲ. ಅಂತೂ ಏನು ಮಾಡೋದು, ತಿನ್ನಲೇಬೇಕಂತ ತಿಂದಿದ್ದೀನಿ. ಈಗ ಸ್ವಲ್ಪ ಹೊತ್ತು ಬೇರೆ ಚಾನೆಲ್ಗೆ ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಅದು ಆದಮೇಲೆ ರೀಲ್ಸು ಅಪ್ಲೋಡ್ ಮಾಡೋಕ್ಕಿದೆ. ಸೊ ರೀಲ್ಸು ನಂದು ಏರ್ದು ವೀಡಿಯೋ ಶೂಟ್ ಮಾಡಿದ್ದೀನಲ್ವ. ಸೊ ಇದೆ ಇವತ್ತರದ್ದು. ಸೊ ನಾಳೆ ಏನು ಮಾಡ್ತೀನಿ ಗೊತ್ತಿಲ್ಲ. ಅದ್ರ ಜೊತೆ ಇವಾಗ ಈವ್ನಿಂಗ್ ಏನು ಮಾಡ್ತೀನಿ ಅಂದರೆ ಹೊರಗಡೆ ಹೋಗಬೇಕು. ಹೊರಗಡೆ ಯಾಕೆ? ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಒಳ್ಳೆ ಶ್ಯಾಂಪ್ ತೊಗೊಬರೋಣ ಅಂತ. ಏರ್ ಫಾಲ್ ಕಮ್ಮಿ ಆಗೋದಕ್ಕೆ, ಡ್ಯಾಂಡ್ರಫ್ ಕಮ್ಮಿ ಆಗೋದಕ್ಕೆ. ಸೊ ಶಪ್ಪ ಎಷ್ಟು ಯೂಸ್ ಮಾಡ್ತೀನಿ ಅಲ್ಲಿ. ಕ್ಯಾಮ್ರಾ ಬಿಡದಿದ್ದರೆ ಸಾಕು. ನಾನು ಅಲ್ಲಿ ಒಂದು ಯಾವುದಪ್ಪ ಅದು ಅಂದರೆ ಅಮೇರಿಕನ್ ಮೆಡಿಷನ್ ಅಂತೇನೋ ಅಂತ ಹೇಳಿದ್ರಪ್ಪ. ಸೊ ಅಲ್ಲಿಗೆ ಹೋಗೋಣ ಅಂತಿದ್ದೀನಿ. ಅಲ್ಲೋಗಿ ಟ್ರೈ ಮಾಡೋಣ. ಬೇರೆ ಮೆಡಿಕಲ್ ಹೋದರೂ ಸಿಗುತ್ತೆ, ಬಟ್ ಅಲ್ಲೋಗಿ ಒಂದು ಸಲ ಜಸ್ಟ್ ಎನ್ಕ್ವೈರಿ ಮಾಡೋಣ. ಎನ್ಕ್ವೈರಿ ಅಂದರೆ ಹೌದಾ, ಒಂದು ಚೆಕ್ ಮಾಡೋಣ. ಸೊ ಅಲ್ಲಿ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಬೇರೆ ಮೆಡಿಕಲ್, ನಾರ್ಮಲ್ ಮೆಡಿಕಲಲ್ಲಿ ಹೋಗಿ ಅವ್ರನ್ನ ಕೇಳಿ ತಗೊಳ್ಳೋದು. ಸೊ ಅದು ಡಾಕ್ಟ್ರ್ ಅಂಥ ಸೀನಲ್ಲಿಲ್ಲ. ಸೊ ಅವ್ರನ್ನ ಹೇಳಿದ್ರೆ ಸೊ ಕೊಡ್ತಾರೆ. ಇವಾಗ ಅಷ್ಟು ನನ್ನ ಏರ್ ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ ನಿಮಗೆ, ಬಟ್ ಇಲ್ಲಿ ನೋಡಿ ಹಿಂಗೆ ಹೋಗೈತೆ. ಸೊ ಅದು ರಿಕವರಿ ಮಾಡಬೇಕು. ಅದನ್ನ ಹೆಂಗಾದ್ರು ಮಾಡಿ ಮಾಡೋಣ. ಏರ್ ಇವಾಗ ಫುಲ್ ಶಾರ್ಟು ಆರಾಮಾಗಿದೆ, ಆರಾಮ್ ಅನಿಸುತ್ತೆ. ಸ್ವಲ್ಪ ದಿನ ಆದಲೇ ಮತ್ತು ಮೊಟ್ಟೆ ಓಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಓಕೆನಾ? ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ನನ್ನ ಏರ್ ಕಟ್ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಕಣ್ಣಿಗೆ ಬೀಳೋದು ಹೋಗ್ಬಿಡ್ತಲ್ಲ. ಓಕೆ, ಇವಾಗ ಗೇಮಿಂಗ್ ವಿಡಿಯೋ ಎಲ್ಲ ಬೇರೆ ಚಾನೆಲ್ಸ್ಗೆಲ್ಲ ವೀಡಿಯೋ ಶೂಟ್ ಮಾಡಬೇಕು. ಹೀಗೆ ಮತ್ತೆ ಸಿಗ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಟಾಟಾ.